ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿಯನ್ನ ಎಲ್ಲರೂ ತಗೋತಾ ಇದ್ದೀರಾ. 2,000 ರೂಪಾಯಿ ಹಣವನ್ನ ಹೆಚ್ಚಿಗೆ ಮಾಡಬೇಕು ಅಂತ ಚರ್ಚೆ ನಡೀತಾ ಇದೆ. 2,000 ರೂಪಾಯಿಗಳನ್ನ ಈಗ ಎಲ್ಲಾ ಗೃಹಲಕ್ಷ್ಮಿಯರು ತಗೋತಾ ಇದ್ದೀರಲ್ಲ, ಈಗ ಅದು 2,500 ಅಥವಾ 3,000 ಕೂಡ ಆಗ್ಬಹುದು ಅಂತ ಚರ್ಚೆ ನಡೀತಾ ಇದೆ. ಈಗ ಆಲ್ಮೋಸ್ಟ್ ಗೃಹಲಕ್ಷ್ಮಿ ಹಣ 1.5 ವರ್ಷದಿಂದಲೂ ಬರ್ತಾ ಇದೆ. 2024 1 ವರ್ಷ ಪೂರ್ತಿಯಾಗಿ ಗೃಹಲಕ್ಷ್ಮಿ ಹಣ ಬಂದಿದೆ. ಆದರೆ 2025ಕ್ಕೆ ಗೃಹಲಕ್ಷ್ಮಿ ಹಣವನ್ನ ಹಾಕೋದು ನಿಲ್ಲಿಸ್ತೀರಾ ಅಂತ ವಿಪಕ್ಷಗಳಲ್ಲಿ ಚರ್ಚೆ ನಡೀತಾ ಇತ್ತು. ಇದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 2024ರಿಂದ ಅಂದ್ರೆ ಈಗ 1.5 ವರ್ಷ ಆಯ್ತು ನಾವು ಗೃಹಲಕ್ಷ್ಮಿ ಹಣ ಹಾಕ್ತಾ ಬಂದಿರೋದು. ಕಾಂಗ್ರೆಸ್ ಗ್ಯಾರಂಟಿ ಅಂತೆ 5 ವರ್ಷ ನಾವು ಗೃಹಲಕ್ಷ್ಮಿ ಹಣವನ್ನ ಹಾಕ್ತೇವೆ ಅಂತ ಹೇಳಿದ್ದೇವೆ. ಕೊಟ್ಟ ಮಾತಂತೆ 5 ವರ್ಷನೂ ನಾವು ಗೃಹಲಕ್ಷ್ಮಿ ಹಣವನ್ನ ಹಾಕ್ತೇವೆ. ಮತ್ತೆ 5 ವರ್ಷ ಆದ್ಮೇಲೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಗೃಹಲಕ್ಷ್ಮಿ ಹಣವನ್ನ ಅಂದ್ರೆ 2,000 ರೂಪಾಯಿ ಆಗ್ಬೋದು, ಮತ್ತೆ 3,000 ಕೂಡ ಆಗ್ಬೋದು ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಹಣವನ್ನ ಜಾಸ್ತಿ ಮಾಡೋದಾಗಿ ತಿಳಿಸಿದ್ದಾರೆ. ಇದು ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋಗೆ ತಪ್ಪದೆ ಲೈಕ್ ಕೊಡಿ. ಥ್ಯಾಂಕ್ ಯು.